ಬೆಂಗಳೂರಿನಲ್ಲಿ ಉಗಾಂಡ ಯುವತಿ ಮೇಲೆ ಹಲ್ಲೆಯಾಗಿದೆ. ಕೆಲಸಕ್ಕೆಂದು ಕರೆಸಿಕೊಂಡಿದ್ದ ನೈಜೀರಿಯಾ ಪ್ರಜೆಗಳಿಂದ ಹಲ್ಲೆಯಾಗಿರುವಂತದ್ದು. ಫೌಜಿಯಾ 22 ವರ್ಷದ ಫೌಜಿಯಾ ಎಂಬಾಕೆಯನ್ನ ತಳ್ಳಿ ಹಲ್ಲೆಗೊಳಿಸಿದ್ದಾರೆ ನೈಜೀರಿಯನ್ನರು. ವೇಶ್ಯಾವಾಟಿಕೆಗೆ ಸಹಕರಿಸದಿದ್ದಕ್ಕೆ ಯುವತಿ ಮೇಲೆ ಹಲ್ಲೆ ನಡೆದಿದ್ದು, ಮೊದಲ ಮಹಡಿಯಿಂದ ಕೆಳಕ್ಕೆ ತಳ್ಳಿದ್ದಾರೆ ನೈಜೀರಿಯಾ ಪ್ರಜೆಗಳು. ಫರೀದಾ ಮತ್ತು ಶಿರೋಬಾ ಎಂಬುವರೇ ಈ ಕೃತ್ಯವನ್ನ ಎಸಗಿರುವಂತವರು. ಕೊತ್ತನೂರಿನ ಕ್ರೈಸಿಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಹಲ್ಲೆಗೊಳಗಾದಂತಹ ಯುವತಿ. ವೇಶ್ಯಾವಾಟಿಕೆಗೆ ಸಹಕರಿಸಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಯುವತಿಯ ಮೇಲೆ ಹಲ್ಲೆ ನಡೆದಿದೆ. ಮೊದಲ ಮಹಡಿಯಿಂದ ಕೆಳಗೆ ತಳ್ಳಿದ್ದಾರೆ ಆ ಯುವತಿಯನ್ನ ನೈಜೀರಿಯಾ ಪ್ರಜೆಗಳು. ಕೊತ್ತನೂರಿನ ಕ್ರೈಸಿಸ್ ಆಸ್ಪತ್ರೆಯಲ್ಲಿ ಹಲ್ಲೆಗೀಡಾದಂತಹ ಯುವತಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಈಕೆ ಉಗಾಂಡ ಮೂಲದ ಯುವತಿ. ಆಕೆಯ ಮೇಲೆ ಹಲ್ಲೆ ಮಾಡಿದಂಥವರು ನೈಜೀರಿಯನ್ನರು. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಉಗಾಂಡ ಮೂಲದ ಯುವತಿಯ ಮೇಲೆ ನೈಜೀರಿಯನ್ನರು ಹಲ್ಲೆ ನಡೆಸಿರುವಂತದ್ದು ಪ್ರಮುಖವಾಗಿ ಪ್ರಕರಣದಲ್ಲಿ ಆಗಿದ್ದೇನು ಅಂತ? ಎಸ್ ಪ್ರತಿಮಾ, ಈಗಾಗಲೇ ಏನು ಕಳೆದ 1 ತಿಂಗಳ ಹಿಂದೆ ಅಷ್ಟೇ ಒಂದು ಫೌಜಿಯಾ ಎಂಬಾಕೆ ಒಂದು ಉಗಾಂಡದಿಂದ ಮನೆ ಕೆಲಸಕ್ಕೆ ಕರೆದುಕೊಂಡು ಬರ್ತಾರೆ. ಈ ನಿಟ್ಟಿನಲ್ಲಿ ಕರೆದುಕೊಂಡು ಬಂದಂತಹ ನೈಜೀರಿಯನ್ ಪ್ರಜೆಗಳು ಏನಿದ್ದಾರೆ ಆಕೆಯನ್ನ ಒಂದು ವೇಶ್ಯಾವಾಟಿಕೆಗೆ ಒಂದು ಒತ್ತು ಮಾಡಲು ಇದ್ ಮಾಡಿದ್ದಾರೆ, ಫೋರ್ಸ್ ಮಾಡಿದ್ದಾರೆ. ಮತ್ತೆ ಒಂದಷ್ಟು ಜನ ಇಲ್ಲಿದ್ದಂತಹ ನೈಜೀರಿಯನ್ ಪ್ರಜೆಗಳನ್ನು ಕೂಡ ಮನೆಗೆ ಕರೆದುಕೊಂಡು ಬಂದು ಒಂದು ವೇಶ್ಯಾವಾಟಿಕೆಗೆ ತಳ್ಳೋದಕ್ಕೆ ಈ ರೀತಿಯಾಗಿ ಒಂದು ಕೃತ್ಯವನ್ನು ನಡೆಸಿದ್ದಾರೆ. ಆದ್ರೆ ಈ ಉಗಾಂಡ ಪ್ರಜೆ ಏನಿದ್ದಾಳೆ ಆಕೆ ಒಂದು ಸಹಕರಿಸದ ಇದ್ದ ಕಾರಣದಿಂದಾಗಿ ಈ ರೀತಿಯಾಗಿ ಆಕೆಯ ಮೇಲೆ ಒಂದು ಮಾರಣಾಂತಿಕವಾಗಿ ಒಂದು ಹಲ್ಲೆಯನ್ನ ನಡೆಸಿದ್ರು. ಅದಾದ ಬಳಿಕ ಫಸ್ಟ್ ಫ್ಲೋರ್ ಇಂದ, ತಾನು ಇದ್ದಂತಹ ಮನೆಯ ಫಸ್ಟ್ ಫ್ಲೋರ್ ಇಂದನೂ ಕೂಡ ಅಲ್ಲಿಂದ ತಳ್ಳಿರುವಂತದ್ದು. ಈಗಾಗಲೇ ಏನು ಕ್ರೈಸಿಸ್ ಆಸ್ಪತ್ರೆಯಲ್ಲಿ ಕೂಡ ಉಗಾಂಡ ಯುವತಿ ಒಂದು ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ವೈದ್ಯರು ಹೇಳೋ ಪ್ರಕಾರ ಆಕೆಯ ಒಂದು ಬದಿಯ ಕಾಲು ಏನಿದೆ ಆ ಕಾಲು ಕೂಡ ಒಂದು ಸ್ವಾಧೀನ ಕಳೆದುಕೊಂಡಿರುವಂತದ್ದು. ಕಾಲು ಒಳಗಡೆ ಏನು ಫ್ರಾಕ್ಚರ್ ಆಗಿರುವಂತದ್ದು ಕಂಡು ಬರ್ತಾ ಇದೆ. ಮೊದಲಿಗೆ ಒಂದು ಊತ ಇತ್ತು, ಈಗ ರಿಕವರಿ ಆಗ್ತಾ ಇದ್ದಾಳೆ ಅನ್ನುವಂತಹ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಈಗಾಗಲೇ ಏನು ನೈಜೀರಿಯನ್ ಪ್ರಜೆಗಳ ವಿರುದ್ಧ ಒಂದು ದೂರನ್ನು ಕೂಡ ಕೊಟ್ಟಿಲ್ಲ. ಈಕೆ ಒಂದು ಟ್ರೀಟ್ಮೆಂಟ್ ಆದ ಬಳಿಕ ಆಕೆಯನ್ನ ಒಂದು ದೂರನ್ನು ಕೊಡುವಂತಹ ಒಂದು ಇದು ಆಗುತ್ತೆ. ಮತ್ತೆ ಅದಾದ ಬಳಿ ಈಕೆ ಒಂದು ಫೋನ್ ಮಾಡಿ ತನ್ನ ಒಂದು ಸಂಬಂಧಿಕರನ್ನ ಮತ್ತೆ ತನ್ನ ಸ್ನೇಹಿತರಿಗೆ ಒಂದು ಕರೆಯನ್ನ ಮಾಡಿದಾಳೆ. ಒಬ್ಬ ಆತ ಬಂದು ಇಲ್ಲಿ ಒಂದು ಆಕೆಯಕ್ಕೆ ಚಿಕಿತ್ಸೆಯನ್ನು ಕೊಡಿಸ್ತಾ ಇರುವಂತದ್ದು. ಮತ್ತೆ ಆಕೆಯ ಫ್ಯಾಮಿಲಿ ಕೂಡ ಈಗ ಆನ್ ದ ವೇ ಅಂತ ಇದ್ದಾರೆ. ಅವರೆಲ್ಲರೂ ಬಂದ ಬಳಿಕವಷ್ಟೇ ಕೊತ್ತನೂರು ಪೊಲೀಸ್ ಠಾಣೆಗೆ ಒಂದು ದೂರನ್ನ ಸಲ್ಲಿಸೋ ಸಾಧ್ಯತೆ ಇದೆ. ಇನ್ನು ವೇಶ್ಯಾವಾಟಿಕೆಗೆ ಒಂದು ಗುರಿಯಾಗಿಸಿಕೊಂಡು ಆಕೆಯನ್ನ ಕರೆದುಕೊಂಡು ಬಂದಿದ್ದಾರೆ. ಮತ್ತೆ ನೈಜೀರಿಯನ್ ಪ್ರಜೆಗಳು ಈ ರೀತಿಯಾಗಿ ಕೃತ್ಯ ನಡೆಸಿದ್ದಾರೆ ಅನ್ನುವಂಥದ್ದು ದುರಂತ ಅಂತಾನೆ ಹೇಳ್ಬೋದು. ಈಗಾಗಲೇ ಏನು ಕೊತ್ತನೂರು ಬಳಿ ಇರುವಂತಹ ಯಥೇಚ್ಛವಾಗಿ ಒಂದು ನೈಜೀರಿಯನ್ ಪ್ರಜೆಗಳಿದ್ದಾರೆ. ಅವರು ಕೂಡ ಇಲ್ಲಿ ಒಂದು ಅವರು ಕೂಡ ಒಂದು 3 ವರ್ಷದಿಂದಲೂ ಕೂಡ ಇಲ್ಲೇ ನೆಲೆಸಿರ್ತಾರೆ. ಈ ನಿಟ್ಟಿನಲ್ಲಿ ಕರೆದುಕೊಂಡು ಬಂದು ಒಂದು ಅಕ್ರಮವಾಗಿ ಈ ರೀತಿಯಾಗಿ ಒಂದು ಚಟುವಟಿಕೆ ನಡೆಸ್ತಾ ಇದ್ದಾರೆ ಅನ್ನೋದು ಇವಾಗ ಬಯಲಿಗೆ ಬಂದಿದೆ. ಪ್ರತಿಮಾ, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಮಾಹಿತಿಗೆ. ಹಲ್ಲೆ ಮಾಡಿದಂತಹ ಆರೋಪಿಗಳ ಫೋಟೋಗಳನ್ನು ಗಮನಿಸ್ತಾ ಇದ್ದೀರಿ. ಇವರು ನೈಜೀರಿಯನ್ ಪ್ರಜೆಗಳು. ಹಲ್ಲೆ ಮಾಡಿದಂತಹ ಆರೋಪಿಗಳು ಉಗಾಂಡ ಯುವತಿಯ ಮೇಲೆ ಹಲ್ಲೆಯಾಗಿರುವಂಥದ್ದು. ಆಕೆ ಈಗ ಫ್ರಾಕ್ಚರ್ ಆಗಿದೆ ಕಾಲಿಗೆ. ಆಕೆಯನ್ನ ಮೊದಲ ಮಹಡಿಯಿಂದ ಕೆಳಗೆ ತಳ್ಳಿದ್ದಾರೆ ಈ ಆರೋಪಿಗಳು. 22 ವರ್ಷದ ಫೌಜಿಯಾ ಎಂಬಾಕೆಯನ್ನ ಕೆಲಸಕ್ಕೆ ಅಂತ ಕರೆಸ್ಕೊಳ್ತಾರೆ ಈ ನೈಜೀರಿಯಾ ಪ್ರಜೆಗಳು. ನಂತರ ಆಕೆಯನ್ನ ವೇಶ್ಯಾವಾಟಿಕೆಗೆ ಸಹಕರಿಸಿ ಅಂತ ಕೇಳ್ಕೊಳ್ತಾರೆ. ಆದರೆ ಸಹಕರಿಸಲಿಕ್ಕೆ ಒಪ್ಪದಂತಹ ಸಂದರ್ಭದಲ್ಲಿ ಆಕೆಯ ಮೇಲೆ ಹಲ್ಲೆಗೆ ಮುಂದಾದಂಥವರು ಫರೀದಾ ಮತ್ತು ಶಿರೋಬಾ. ಇವರಿಬ್ಬರು ಈಗ ಆರೋಪಿಗಳು ನೈಜೀರಿಯನ್ ಪ್ರಜೆಗಳು. ಜೊತೆಗೆ ಆಕೆಗೆ ಹಲ್ಲೆಗೊಳಗಾದಂತಹ ಯುವತಿಗೆ ಕ್ರೈಸಿಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇರುವಂಥದ್ದು.